Hello friends, welcome back to my channel. ಇವತ್ತು ಒಂದು ತುಂಬಾ ರುಚಿಯಾಗಿರುವಂತ ಒಂದು ಸ್ಪೈಸಿ ಆಗಿರುವಂತ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ. ವಿಡಿಯೋ ಕೊನೆ ತನಕ ನೋಡಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಇಲ್ಲಿ ಕಡಲೆಬೇಳೆನ ಮತ್ತು ಕಡಲೆ ಬೀಜನ 1-2 ಅವರ್ಸ್ ನೆನೆ ಹಾಕ್ಕೊಂಡಿದ್ದೆ. ಮತ್ತು ಈರುಳ್ಳಿ ಅಂತ ದಪ್ಪ ಕಟ್ ಮಾಡ್ಕೊಬೇಕು. ಒಂದು 5ರಿಂದ 6 ಇಲ್ಕು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸು ಮತ್ತು ನಾವು ನೆನೆ ಹಾಕಿರೋವಂಥ ಕಡಲೆಬೇಳೆ ಕಡಲೆ ಬೀಜ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫಸ್ಟಿಗೆ ಸ್ವಲ್ಪನ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಮಿಕ್ಕಿರೋ ಅಂಥದ್ದು ಫುಲ್ಲು ಹಾಕ್ಕೊಂಡು ಕಡಲೆಬೇಳೆ ಮತ್ತು ಕಡಲೆ ಬೀಜ ಫುಲ್ಲು ಹಾಕ್ಕೊಂಡು ದಪ್ಪ ಥರವಾಗಿ ರುಬ್ಕೊಬೇಕು. ಆಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಒಂದು ಸ್ವಲ್ಪ ಎಲಿಗೆಂಟ್ ಕೊಡಲಿ ಅಂತ. ಸ್ವಲ್ಪ ಸೋಡಾನ ಹಾಕ್ಕೊಬೇಕು ಫ್ರೆಂಡ್ಸ್. ಸೋಡಾ ಹಾಕ್ಕೊಂಡಿಲ್ಲ ಅಂದರೆ ಕ್ರಿಸ್ಪಿಯಾಗಿ ಬರಲ್ಲ. ಸ್ವಲ್ಪ ಗರಂ ಮಸಾಲ ಮತ್ತು ನಾವು ಇದಕ್ಕೆ ಟೇಸ್ಟ್ಗಾಗಿ ಎಳ್ಳನ್ನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಫ್ರೈ ಪೌಡ್ರ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ನಾನು ಲಾಸ್ಟಿಗೆ ಕಾರ್ನ್ಫ್ಲವರ್ನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೀವು ಹೇಗೆ ಮಿಕ್ಸ್ ಮಾಡಬೇಕು ಅಂದರೆ ನಾವು ಕಟ್ ಮಾಡಿರೋ ಅಂಥ ಈರುಳ್ಳಿ ಫುಲ್ಲು ಈ ಥರ ಒಂದೊಂದಾಗಿ ಬಿಡಿ ಆಗಬೇಕು ಫ್ರೆಂಡ್ಸ್. ಆ ಥರ ನೀವು ಚೆನ್ನಾಗಿ ನೋಡ್ಬೋದು ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆದಮೇಲೆ ನಾನು ಈಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾನು ಬಂದು ಇಲ್ಲಿ ಫ್ರೀಡಮ್ ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ತಾ ಇರೋದು. ಎಣ್ಣೆ ಕಾಯ್ದಿದೆ ಅಂತೇಳಿ ಫಸ್ಟಿಗೆ ಒಂದು ಈರುಳ್ಳಿನ ಹಾಕಿ ನೋಡಬೇಕು. ಈಗ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ನಾನೀಗ ಸ್ವಲ್ಪನೇ ನೀವು ಒಂದು ಚೂರು ತಗೊಬೇಕು ಫ್ರೆಂಡ್ಸ್. ದಪ್ಪ ಹಾಕಿದ್ರೆ ಅದು ಬೋಂಡ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಹಾಕಿದ್ರೆ ನಮಗೆ ಪಕೋಡ ಥರ ಬರುತ್ತೆ. ನೋಡ್ಬೋದು ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತೇಳಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಇಮ್ಮಿಡಿಯೇಟಾಗಿ ಬೇಗ ಮಾಡ್ಬೋದು. ಆದರೆ ನಮ್ಮ ಕಡಲೆಬೇಳೆ ಮತ್ತು ಕಡಲೆ ಬೀಜನ 2 ಅವರ್ಸ್ ನೆನೆ ಹಾಕಬೇಕು ಫ್ರೆಂಡ್ಸ್. ನೋಡ್ಬೋದು ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಫುಲ್ಲು ರೋಸ್ಟ್ ಆಗಿದೆ ಫ್ರೆಂಡ್ಸ್. ನಾನು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆ ಎಣ್ಣೆ ಎಲ್ಲ ಕ್ಲೀನಾಗಿ ಅದು ಹೋಗಬೇಕು. ಆ ಥರ ನೀವು ಜಾಲರಿ ಆ ಥರ ಇರುತ್ತಲ್ಲ, ಆ ಥರ ಅದಕ್ಕೆ ನೀವು ಹಾಕ್ಕೊಂಡ್ರೆ ಎಣ್ಣೆಲ್ಲ ಕ್ಲೀನಾಗಿ ಸೋರುತ್ತೆ. ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತೇಳಿ ಫ್ರೆಂಡ್ಸ್. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಕಹಿ ಬಂದುಬಿಡುತ್ತೆ. ನೋಡಿ ಲೈಟ್ ಬ್ರೌನ್ ಬಂದಾಗ ನೀವು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ನಾನು ನೆಕ್ಸ್ಟು ಇನ್ನೊಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಈ ಥರ ಪಕೋಡನ ಹಾಕ್ಬೇಕಾದ್ರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ, ಒಳಗೆ ಬೆಂದಿರಲ್ಲ ಫ್ರೆಂಡ್ಸ್. ನೋಡ್ಬೋದು ನಾವು ಹಬ್ಬ ಹುಣ್ಣಿಮೆಗೆ ಯಾವಾಗಲೂ ಒಂದೇ ಥರ ಪಕೋಡ, ಒಂದೇ ಥರ ವಡೆ ಮತ್ತು ಬೋಂಡ ಬಜ್ಜಿ ಎಲ್ಲ ಮಾಡಿ ಯಾರಿಗೆ ಬೇಜಾರಾಗಿರುತ್ತೆ ಅವರಿಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ತಿಂತೀರಾ. ಎಲ್ಲ ಸೂಪರಾಗಿರೋವಂಥ ಐಟಮ್ಸೇ ಇದಕ್ಕೆ ಆ್ಯಡ್ ಆಗಿದೆ. ಅದು ತಿನ್ನಬೇಕಾದ್ರೆ ನಿಮಗೆ ಕಡಲೆ ಬೀಜ ಫ್ಲೇವರು, ಕಡಲೆಬೇಳೆ ಫ್ಲೇವರು ಮತ್ತು ಈರುಳ್ಳಿ ಫ್ಲೇವರು ಬಾಯಿಗೆ ಆವಾಗವಾಗ ಮತ್ತು ನಮಗೆ ಬಿಳಿ ಎಳ್ಳು ಕೂಡ ಸಿಗ್ತಾ ಇರುತ್ತೆ. ಆಗ ಒಂದು ಒಳ್ಳೆ ಟೇಸ್ಟ್ ಬರ್ತಲ್ಲ ಫ್ರೆಂಡ್ಸ್. ಆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಾಗಿರುತ್ತೆ. ಇದ್ರ ಜೊತೆಗೆ ನಮಗೆ ಟೊಮೊಟೊ ಸಾಸ್ ಇಲ್ಲಾಂದರೆ ನೀವು ಟೀ ಕಾಫಿ ಕಾಂಬಿನೇಷನ್ ಆಗಿ ಕೂಡ ನೀವು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್. ತುಂಬ ಕ್ರಿಸ್ಪಿಯಾಗೂ ಕೂಡ ಬಂದಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಫ್ರೆಂಡ್ಸ್, ನಾನು ನಿಮ್ಗೆ ಆಗಲೇ ತೋರಿಸ್ತಿದ್ದೀನಿ ಫಸ್ಟಿಗೆ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸ್ವಲ್ಪ ಹಕ್ಕಿ ಪಕ್ಷಿ ಮನೆ ಹತ್ರ ಜಾಸ್ತಿ ಇದೆ ಫ್ರೆಂಡ್ಸ್, ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಆಯಿತು. ಏನಾದರೂ ಮಿಸ್ಟೇಕ್ ಆಗಿದೆ ಪ್ಲೀಸ್ ಸಾರಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್.